ಈ ತರ ಆಗುತ್ತೆ ನನ್ನ ಪರಿಸ್ಥಿತಿ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ಹೊಸ ದಿನ ಹೊಸ ಲಾಗ್. ಇವತ್ತು ನಾವು ನಮ್ಮೂರಿಗೆ ಹೋಗ್ತಿದೀವಿ. ಬಸ್ಸಲ್ಲಿ ಹೋಗೋಣ ಅಂತ ನಾನು ಮತ್ತೆ ನಮ್ಮಕ್ಕ ಬಸ್ ಸ್ಟಾಪ್ಗೆ ಹೋಗ್ತಿದ್ವಿ. ಏನಾಯ್ತು ಗೊತ್ತಾ, ನನ್ ಸ್ಲೀಪರ್ ಕಿತ್ತೋಗ್ಬಿಡದ. ಅರ್ಲಿ ಮಾರ್ನಿಂಗ್ ಬೇರೆ, ಟೈಮ್ ಬೇರೆ ಆಗಿತ್ತು, ಶಾಪು ಓಪನ್ ಇರ್ಲಿಲ್ಲ. ಅದಕ್ಕೆ ನೀವು ನಮ್ ಜೊತೆಗೆ ಬನ್ನಿ ಅಂತ ನನ್ನ ಹಸ್ಬೆಂಡ್ ನಮ್ಮನ್ನು ಕಾರಲ್ಲಿ ಹಾಕೊಂಡ್ರು. ಫೈನಲಿ ನನ್ನ ಪಯಣ ಕಾರ್ ಡಿಕ್ಕಿ ಸ್ಪೇಸ್ ಅಲ್ಲಿ ಆಯ್ತು. ಸ್ವಲ್ಪ ದೂರ ಅಲ್ವಾ ಅಂತ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಊರಿಗೆ ಬಂದ್ವಿ. ಒಂಥರ ಚೆನ್ನಾಗಿತ್ತು ಕಾರ್ ಡಿಕ್ಕಿಲಿ ಬಂದಿದ್ದು. ನೀವ್ ಯಾರಾದ್ರೂ ಈ ತರ ಕಾರ್ ಡಿಕ್ಕಿಲಿ ಟ್ರಾವೆಲ್ ಮಾಡಿದೀರಾ? ಕಮೆಂಟ್ ಮಾಡಿ. ಬೆಳಗ್ಗೆ ಊರಿಗೆ ಯಾಕೆ ಬಂದ್ವಿ ಅಂದ್ರೆ ಊರಲ್ಲಿ ದೇವರಿಗೆ ಅಭಿಷೇಕ ಮಾಡಿಸ್ಬೇಕಿತ್ತು. ದೇವಸ್ಥಾನಕ್ಕೆ ರೀಚ್ ಆಗೋದ್ರೊಳಗೆ ಪೂಜಾರಿ ಕೂಡ ಬಂದಿದ್ರು. ಪೂಜಾರಿ ದೇವರಿಗೆ ಹಾಲು, ಮೊಸರು, ಜೇನುತುಪ್ಪ ಮತ್ತೆ ಎಳ್ನೀರಿಂದ ಅಭಿಷೇಕ ಮಾಡ್ತಿದ್ರು. ಇನ್ನೊಂದ್ ಕಡೆ ನಮ್ ದೊಡ್ಡಮ್ಮ ಮತ್ತೆ ನಾವು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಿದ್ದು. ನೋಡಿ, ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಎಷ್ಟು ಸ್ವೀಟ್ ಅಲ್ವಾ? ಅಭಿಷೇಕ ಎಲ್ಲ ಆದ್ಮೇಲೆ ದೇವರಿಗೆ ಹೂವ ಮತ್ತೆ ಹಾರದಿಂದ ಅಲಂಕಾರ ಮಾಡಿದ್ರು. ಇದಾದ್ಮೇಲೆ ಅರ್ಚನೆ ಮಾಡಿ ದೇವರಿಗೆ ಪೂಜೆ ಮಾಡಿದ್ರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ? ಹಾಗೆ ನೀವು ಕೂಡ ದೇವರಿಗೆ ಕೈ ಮುಕ್ಕೊಳ್ಳಿ. ಪೂಜೆ ಆದ್ಮೇಲೆ ನಮ್ ಪಿತಾಜಿ ಗೋವಿಂದ ನಾಮ ಸ್ಮರಣೆನ ಮಾಡಿದ್ರು. ಹಾಗೆ ನಮ್ಮ ಅಕ್ಕ ಬಂದವ್ರಿಗೆ ಅರಿಶಿಣ ಕುಂಕುಮನ ಕೊಡ್ತಿದ್ಲು. ನಮ್ಮೂರಲ್ಲಿ ಯೂಶಲಿ ಪ್ರಸಾದಕ್ಕೆ ಸ್ವೀಟ್ ಅವಲಕ್ಕಿ ಮಾಡ್ತೀವಿ. ನಾವು ಕೂಡ ಪ್ರಸಾದನ ಈಸ್ಕೊಂಡು ತಿಂದ್ವಿ. ಪ್ರಸಾದ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನೆಕ್ಸ್ಟ್ ಏನ್ ಮಾಡಿದ್ವಿ ಅಂತ ಪಾರ್ಟ್ 2 ವ್ಲಾಗ್ ಅಲ್ಲಿ ಹೇಳ್ತೀನಿ. ಸಿಗುವ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್.